ಯಾಕ್ರಿ ಯಜಮಾನ್ರೆ ಬೆಳಿಗ್ಗೆ ನಮ್ಮ ಹುಡುಗನಿಂದ ಬಿದ್ದಿದ್ದೀರಾ? ಮೊದ್ಲು ಮರಿ ಕೊಡೋ, ಆಮೇಲೆ ಹೇಳ್ತೀನಿ. ಕೊಡ ಇಲ್ಲಿ ಹಿಡ್ಕೊಳ್ಳ. ಏನ ಮಗ ಇದೆಲ್ಲ ಏನಾಯ್ತ್ರಿ? ನಮ್ಮ ಅರ್ಕೆ ಮರ್ಯಾನ ಎತ್ತಕೊಂಬಂದವನೆ. ಎಷ್ಟು ದಿಮಾಕ್ ಇರ್ಬೇಕು ಇವನಿಗೆ. ದೇವ್ರ ವಿಚಾರದಲ್ಲಿ ಆಟ ಆಡ್ತಾವನೆ. ಅಲ್ಲ ರೀ, ಅದನ್ನು ಪ್ರಪಂಚನೂ ನೋಡಿಲ್ಲ, ಒಂದ್ ಸಣ್ಣ ನೋವು ನೋಡಿಲ್ಲ ಅಂತದ್ರಲ್ಲಿ ಹೋಗಿ ಹೋಗಿ ಮಚ್ಚಲ್ ಕತ್ತರಿಸ್ತೀರಂತಿರಲ್ಲ. ಅಲ್ಲ ಇದ್ ನಾನೇ ಅಲ್ಲ, ನಿಮ್ ದೇವ್ರಾದ್ರೂ ಹೋಗ್ತಾನ? ಹೌದೌದು. ನಮ್ ದೇವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಸರಿ ಇರಲ್ಲ. ಏನ್ ಕಾನೂನು ಹೇಳುತ್ತಾ ಮರಿ ಕಡಿಬಾರ್ದು ಅಂತ? ಮರಿಯೋದು ಅರ್ಥ ಮಾಡ್ಕೊಳ್ರಿ. ನಮ್ ಜಾತಿಯಲ್ಲಿ ಇದು ಪದ್ಧತಿ. ಕಡ್ದೆ ಕಡಿತೀವಿ, ಮಾಡೇ ಮಾಡ್ತೀವಿ. ಕಡಿತೀವಿ. ನಾನ್ ಜಾತಿ ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ. ಅದನ್ನು ಸಣ್ಣ ಮರಿ ಕಡಿಬಾರ್ದು ಅಷ್ಟೇ. ಏನಪ್ಪ ಅನ್ಯಾಯ ಇದು? ದಿಲ್ಸಯ್ಯ, ಈ ಹುಡುಗ ಹೇಳ್ತಿರೋದು ನಿಜ. ಇದಿನ್ನೂ ಮರಿ, ಈಗ್ಲೇ ಬಲಿ ಕೊಡೋದು ಬೇಡ. ನಿಮಗ್ ಬಲಿ ಕೊಡ್ಲೇಬೇಕು ಅಂತಿದ್ರೆ ಮುಂದ್ ವರ್ಷ ದೊಡ್ಡದಾಯ್ತದೆ, ಆಗ ಬಲಿ ಕೊಡಿ. ಆದ್ರೆ ಈಗ ಬೇಡ. ಆಯ್ತ್ರಯ್ಯ, ನೀವ್ ಹೇಳ್ತಾ ಇದಾರಂತ ಒಪ್ಕೋತಾ ಇದೀವಿ. ಸರಿ ಏನಿರಪ್ಪ. ಅವತ್ತು ನನ್ನನ್ ಕಾಪಾಡ್ದ, ಇವತ್ತು ನಾನ್ ಕಾಪಾಡ್ದೆ. ಜೀವಕ್ಕೆ ಜೀವ, ಹಳ್ಳಿಲೇ ಆರಾಮಾಗಿರ್ಬೋದಿತ್ತು. ಇಲ್ಲಿಗೆ ಯಾಕೆ ಬಂದ? ಇವಾಗಿನ ಕಾಲದ ಹುಡುಗರು ತಪ್ಪು ಅಂತ ಗೊತ್ತಿದ್ರು ಅದನ್ನೇ ಮಾಡ್ತಾರೆ. ಆದ್ರೆ ಇವನು ಅದಕ್ಕೂ ಮೀರಿ ದೊಡ್ಡ ತಪ್ಪೇ ಮಾಡ್ದ. ಏನ್ ತಪ್ಪು ಮಾಡ್ದ? ಈ ಮರಿ ಪ್ರಾಣ ಕಾಪಾಡಿ ಅದ್ರ ಪಾಲ್ಗೆ ನೀ ದ್ಯಾವ್ರಾಗ್ಬಿಟ್ಟೆ. ಆ ಭಗವಂತ ನಿನ್ ಒಳ್ಳೇದ್ ಮಾಡ್ಲಪ್ಪ. ನಿನ್ನಂತವನು ಊರ್ಗೊಬ್ಬ ಇರ್ಬೇಕು ಕಣಪ್ಪ. ಅವನು ಅಯ್ಯ ನಿನ್ಲೇ ತಲೆ ತುಂಬಾ ಪಕ್ಷಿಧಾಮ ಮಾಡ್ಕೊಂಡಿದ್ಯಲ್ಲ ಆಫ್ರಿಕಾ. ಅಡ್ಕಸ್ಬಿ ನನ್ನ ಮಗನೇ, ಮೊದ್ಲು ಸ್ನಾನ ಮಾಡು. ಸ್ನಾನ ಆಯ್ತು, ಎಲ್ಲ ಆಯ್ತು. ಬಾಲ್ ದೇವಸ್ಥಾನದಲ್ಲಿ ಚಾರ್ಲಿ ಕರೀತಿದ್ದಾನೆ. ದೇವಸ್ಥಾನನ ಪ್ರಸಾದ ಖಾಲಿ ಆಗ್ಬಿಡುತ್ತೆ. ನಡಿ ಬೇಗ ಹೋಗೋಣ, ಆಮೇಲೆ ಬಂದು ಸ್ನಾನ ಮಾಡ್ತೀನಿ. ಬೇಗ ಬಾ. ದೇವ್ರೇ, ನೋಡ್ಕಲ್ಲ ಚೆನ್ನಾಗಿರಪ್ಪ. ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದ್ಬಿಟ್ಟವ್ರೆ. ಸ್ವಾಮಿಗಳೇ, ಪ್ರಸಾದ ಕೊಟ್ಕೊಟ್ ಬೇಜಾರಾಗಿದೆ. ಹೌದೌದು, ಏನ್ ಮಾಡೋದಪ್ಪ. ಮೈಂಡ್ ಫ್ರೆಶ್ ಮಾಡ್ಕೊಂಬನ್ನಿ. ಇಷ್ಟ ಅರ್ಥದಿರತ್ತು. ಏಯ್, ಪ್ರಸಾದ ಬೇಕು ಅಂದ್ರೆ ಎಲ್ಲ ಲೈನಿಗೆ ಬರ್ಬೇಕು. ಹೋಗ್ರೆ ಹಿಂದೆ. ಒಬ್ಬೊಬ್ರೆ ಬಂದ್ರೆ ಮಾತ್ರ ಪ್ರಸಾದ ಕೊಡೋದು. ಕೈ ಎತ್ತಿ ಎಲ್ಲ. ಹೆಂಗೆ? Only one small can do big things. ಚಿಕ್ಕ ಮೀನ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿಯೋದು ಅಂದ್ರೆ ಹಿಂಗೆ. ತಗೊಳ್ಳಿ ಪ್ರಸಾದನ. ನಿಮಗೂ ಕೊಡ್ತಾನೆ. ತಗೋ. ಕೊಟ್ಟ ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡ. ತಗೋ. ಅರ್ಚಕನ್ ಬಕೆಟ್ ಹಿಡ್ದು ಒಂದ್ ಬಕೆಟ್ ಪ್ರಸಾದ ತಂದಿದೆ. ಅಮೇಶ್ ಬಿಡ, ತಿನ್ನು. ಇಲ್ಲಿಟ್ಟಿರ್ತೀನಿ, ಎಷ್ಟು ಬೇಕಾದ್ರೂ ತಿನ್ನು. ಯೋ ಮಗ, ನೀನ್ ಕ್ರಿಶ್ಚಿಯನ್ ಆಗಿದ್ರು ನಮ್ ದೇವಸ್ಥಾನಕ್ ಬರ್ತೀಯಾ, ಪೂಜೆನೂ ಮಾಡಿಸ್ತೀಯಾ, ಪ್ರಸಾದನೂ ತಿಂತೀಯಾ. ಹೆಂಗೋ ಇದೆಲ್ಲ? ನೋಡ್ ಮಗ, ಈ ಭೂಮಿ ಮೇಲೆ ಪ್ರಾಣಿಗೆ ಪಕ್ಷಿಗೆ ಪ್ರತಿಯೊಂದ್ರಲ್ಲೂ ಆತ್ಮ ಇರುತ್ತೆ. ಆ ಆತ್ಮನೇ ನಿಜವಾದ ದೇವ್ರು. ಯಾವ ನನ್ ಮಗನಿಗೂ ದೇವ್ರು ಕಾಣಲ್ಲ. ಹಸುನಲ್ಲಿ ಹಾಲಾಗಿ, ಎಳ್ನೀರಲ್ಲಿ ನೀರಾಗಿ, ಮಗುವಲ್ಲಿ ನಗುವಾಗಿ, ಹಾಗೆ ಎಲ್ರಿಗೂ ತಾಯಿಯಾಗಿ ದೇವ್ರು ಕಾಣ್ತಾನೆ. ಸೂಪರ್ ಮಗ. ತಿಳ್ಕೊಳ್ಳಿ, ದಡ್ಬಿಡತ್ತವ. ಆಮೇಲೆ ಬಂದ ಮಗ ಕಡಿ ಕೊಟ್ಟು ಪ್ರಸಾದದ ಪಾತ್ರನೇ ಎತ್ಕೊಂಡು ಹೋಗ್ಬಿಟ್ಟಿಯಲ್ಲ. ಒಂದ್ ನಿಮಿಷ ತಗೊಳ್ಳಿ. ಮುಗಿಸ್ಬಿಟ್ರೆ ರಾಮ. ನಾಳೆನೂ ಬರ್ತೀವಿ. ಏಯ್, ಏನೇ ಅದು? ಬಗ್ಗಿ ಅಷ್ಟೊಂದು ಡೀಪಾಗಿ ಅವನ್ನೇ ನೋಡ್ತಿದ್ದೆ. ಏನೂ ಇಲ್ಲಪ್ಪ. ಬಿಟ್ರೆ ಅವನ್ನೇ ತಿನ್ನಕ್ ಬಿಡ್ತಾಳೆ. ಯಾರು? ಏನೂ ಇಲ್ಲ, ಮೊನ್ನೆ ಒಂದ್ ಜೀವ ಉಳಿಸ್ದ ಅಲ್ವಾ, ಅವನೇನಾ ಅಂತ ನೋಡ್ತಾ ಇದ್ದೀನಿ. ಬಾಯಿಂದ ಸುಳ್ಳೆ ಎಷ್ಟು ಸುಂದರವಾಗಿ ಬರ್ಬೇಕಾದ್ರೆ ಇನ್ ನಿಜ ಎಷ್ಟು ಸುಂದರವಾಗಿ ಬರ್ಬೇಡ. ಏನೂ ಇಲ್ಲ. ಹೇಳ್ತೀನಿ.
ನಾನ್ ಲೀ. ಲೀನಾ? ಯಾ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಅದು ನಮ್ಮಕ್ಕನ ಹೆಸರು ಲೀಲಾ, ಮಹಾರಾಣಿ ಕಾಲೇಜು PG ಇರ್ತಾಳೆ. ರಜಾ ಇದ್ರೆ ಊರಿಗೆ ಬರ್ತಾಳೆ. ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. 1.5 ವರ್ಷದಿಂದ ನೀನ್ ಹಿಂದೆ ಬಿದ್ದಿದ್ದೀನಿ ಗೊತ್ತಾ? ಮತ್ತೆ ನಂಗೆ ಹೇಳಲೇ ಇಲ್ಲ. ಭಯನಾ? ಹೌದು, ಭಯ. ಎಲ್ಲಿ ನನ್ನ ಪ್ರೀತಿ ನಿನ್ ಎಜುಕೇಶನ್ಗೆ ತೊಂದರೆ ಆಗತ್ತನೋ ಭಯ. ಇವಾಗ ನೀನ್ 6 ಹಳ್ಳಿಗೂ ಒಳ್ಳೆ ಓದೋ ಹುಡುಗಿ ಅಂತ ಹೆಸರು ತಗೊಂಡಿದ್ಯಾ. ನಿನ್ ಡಿಗ್ರಿನೂ ಮುಗೀತು, ಅದಕ್ಕೆ ಇವಾಗ ಪ್ರಪೋಸ್ ಮಾಡ್ತೀನಿ.